ಸೊ ನೀವು ಮೊಬೈಲ್ ಫ್ರೇಮ್ ಸ್ಕ್ರೀನ್ ಎಡಿಟಿಂಗ್ ಮಾಡಬೇಕಂದ್ರೆ ಸೊ ಕೈನ್ ಮಾಸ್ಟರ್ ಇರಬೇಕು. ಸೊ ಕೈನ್ ಮಾಸ್ಟರ್ನ ಇಲ್ಲ ಅಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಕೈನ್ ಮಾಸ್ಟರ್ಗೆ ಕ್ಲಿಕ್ ಮಾಡಿ. ಸೊ ಕೈನ್ ಮಾಸ್ಟರ್ಗೆ ಹೋಗಿ ಕೈನ್ ಮಾಸ್ಟರ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ವಿಂಡೋ ಓಪನ್ ಆಗುತ್ತೆ. ಸೊ ನಿಮಗೆ ಪ್ಲಸ್ ಮಾರ್ಕ್ ಇದೆಯಲ್ಲ, ಸೊ ಈ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಂಡೋದಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಯಾವ ರೇಷಿಯೋ ಬೇಕೋ ಆ ರೇಷಿಯೋದಲ್ಲಿ ಸೊ ಆಸ್ಪೆಕ್ಟೆಡ್ ರೇಷಿಯೋನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಯೂಟ್ಯೂಬ್ ಚಾನಲ್ ಮಾಡೋಂಗಿದ್ರೆ, ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡೋಂಗಿದ್ರೆ ಈ ರೇಷಿಯೋನ ಫಸ್ಟ್ ರೇಷಿಯೋನ ಕ್ಲಿಕ್ ಮಾಡಿ. ಸುಮ್ಮನೆ ಮೊಬೈಲ್ ಶಾರ್ಟ್ಸನ್ನು ತೆಗಿಯೋಂಗಿದ್ರೆ ಮಿಡಲ್ ರೇಷಿಯೋನ ಕ್ಲಿಕ್ ಮಾಡಿ. ಆ್ಯಕ್ಚುಲಿ ಇದು ಯಾವುದಕ್ಕೂ ಯೂಸ್ ಇಲ್ಲ ಅಂದ್ಕೊತೀನಿ. ಸೊ ಯೂಸ್ ಆಗಂಗಿದ್ರೆ ನೀವು ಯೂಸ್ ಮಾಡ್ಕೊಳ್ಳಿ ಇದನ್ನು. ಸೊ ನೆಕ್ಸ್ಟ್ ಈ ಆಪ್ಷನನ್ನು ಕ್ಲಿಕ್ ಮಾಡೋಕ್ಕಾಗುತ್ತೆ. ಫಸ್ಟ್ನೇ ಆಪ್ಷನನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೊ ಈ ಥರ ಓಪನ್ ಆಗುತ್ತೆ. ಈ ವಿಂಡೋ ಓಪನ್ ಆಗಿದ ತಕ್ಷಣ ಮೀಡಿಯಾದ ಕ್ಲಿಕ್ ಮಾಡಿ. ಸೊ ಮೀಡಿಯಾ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಮುಂಚೆನೇ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ ಬ್ಯಾಕ್ಗ್ರೌಂಡನ್ನ. ಸೊ ನಾನು ಈ ಬ್ಯಾಕ್ಗ್ರೌಂಡನ್ನು ಕ್ಲಿಕ್ ಮಾಡ್ತೀನಿ. ಈ ಬ್ಯಾಕ್ಗ್ರೌಂಡನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಸೆಲೆಕ್ಟ್ ಆಗುತ್ತೆ. ಸೊ ನೀವು ಈ ಕಡೆ ಸೈಡಿಗೆ ಸರ್ಚ್ಕೊಳ್ಳಿ. ಸೊ ಮೇಲೆ ಕಾಣ್ತಾ ಇದೆಯಲ್ಲ ರೈಟ್ ಮಾರ್ಕು, ಈ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ಇದ್ರ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ ತಕ್ಷಣ ಈ ಥರ ಎಲ್ಲೋ ಬಾರ್ ಓಪನ್ ಆಗುತ್ತೆ. ಸೊ ಈ ಕಡೆ ಲೆಫ್ಟ್ ಸೈಡಲ್ಲಿ 3 ಡಾಟ್ಸ್ ಕಾಣ್ತಾ ಇದೆಯಲ್ಲ, ಆ ಆಪ್ಷನನ್ನು ಕ್ಲಿಕ್ ಮಾಡಿ. ಸೊ ಆ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೆಕೆಂಡ್ ಆಪ್ಷನ್ ಡೂಪ್ಲಿಕೇಟ್ ಆ್ಯಸ್ ಲೇಯರ್ ಅಂತ ಬರುತ್ತೆ. ಸೊ ಎರಡನೇ ಆಪ್ಷನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಓಪನ್ ಆಗುತ್ತೆ. ಇದನ್ನು ಸೈಡ್ಗೆ ಎಳೆದಿಟ್ಕೊಳ್ಳಿ. ಎಳೆದಿಟ್ಕೊಂಡ ತಕ್ಷಣ ಇದನ್ನು ಸ್ವಲ್ಪ ಡ್ರ್ಯಾಗ್ ಮಾಡಿ ಎಷ್ಟು ಬೇಕೋ ಅಷ್ಟಕ್ಕೆ, ನೀವು ಎಷ್ಟು ವೀಡಿಯೋ ಲೆಂತ್ ಇದೆಯೋ ಅಷ್ಟಕ್ಕೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಡ್ರ್ಯಾಗ್ ಮಾಡ್ಕೊಂಡ ತಕ್ಷಣ ಇದನ್ನು ನೀವು ಈ ಲೇಯರ್ನು ಡ್ರ್ಯಾಗ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ರೈಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿದ್ರಾ? ಸೊ ಈ ಕಡೆ ಕಾಣ್ತಾ ಇದೆಯಲ್ಲ ರೈಟ್ ಮಾರ್ಕು, ರೈಟ್ ಸೈಡಲ್ಲಿ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಲೇಯರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಲೇಯರ್ ಕಾಣ್ತಾ ಇದೆಯಾ? ಲೇಯರ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಮೀಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಸೊ ನೀವು ಈಗ ಕಾಣ್ತಾ ಇಲ್ಲ ಡೌನ್ಲೋಡ್ ಆಪ್ಷನ್ನು. ಸೊ ಡೌನ್ಲೋಡ್ ಆಪ್ಷನ್ನಲ್ಲಿ ಈ ಆಪ್ಷನನ್ನು ಕ್ಲಿಕ್ ಮಾಡೋಕ್ಕಾಗುತ್ತೆ. ಮುಂಚೆನೇ ನೀವು ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಬೇಕು. ನೀವು ಮೊಬೈಲ್ ಫ್ರೇಮ್ ಹೇಗೆ ಡೌನ್ಲೋಡ್ ಮಾಡೋದಂತ ಈ ವಿಡಿಯೋದಲ್ಲೇ ಹೇಳ್ಕೊಡ್ತೀನಿ. ಸೊ ಈ ಮೊಬೈಲ್ ಫ್ರೇಮನ್ನು ಇದು ಎಲ್ಲಿ ಸಿಗುತ್ತಪ್ಪ ಅಂತಂದರೆ, ಇದನ್ನ ಅಡ್ಜಸ್ಟ್ ಮಾಡೋಣ. ಒನ್ ಮಿನಿಟ್. ಸೊ ಇದು ಅಡ್ಜಸ್ಟ್ ಆಯಿತು. ಸೊ ಈ ಇದು ಮೊಬೈಲ್ ಫ್ರೇಮ್, ಈ ಫ್ರೇಮ್ ಎಲ್ಲಿ ಸಿಗುತ್ತಪ್ಪ ಅಂತಂದರೆ, ಸೊ 1 ಮಿನಿಟ್. ಗೂಗಲ್ ಕ್ರೋಮ್ಗೆ ಹೋಗಿದ ತಕ್ಷಣ ಇಲ್ಲಿ ಗೂಗಲ್ ಸರ್ಚಲ್ಲಿ ನೀವು ಟೈಪ್ ಮಾಡಿ www.png.com ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ವೆಯ್ಟ್ ಮಾಡಿ, ವಿಂಡೋ ಓಪನ್ ಆಗುತ್ತೆ. ಸೊ ನಿಮಗೆ ಇಲ್ಲಿ ಇಮೇಜಸ್ ಯಾವ ಬೇಕೋ ಅದನ್ನು ನೀವು ಸರ್ಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸರ್ಚ್ ಇದೆಯಲ್ಲ ಮೊಬೈಲ್ ಫ್ರೇಮ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಮೊಬೈಲ್ ಫ್ರೇಮ್ ಸರ್ಚ್ ಮಾಡಿದ ತಕ್ಷಣ ಈ ಥರ ನಿಮಗೆ ಯಾವೆಲ್ಲ ಮೊಬೈಲ್ ಫ್ರೇಮ್ಸು ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಶೋ ಆಗಿದೆ ನೋಡಿ 86 PNG ಅಬೌಟ್ ಮೊಬೈಲ್ ಫ್ರೇಮ್ ಅಂತ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಎಕ್ಸಾಂಪಲ್ಲು 1 ನಿಮಿಷ. ಈ ಆ್ಯಡ್ ಬರ್ತಾ ಇದೆಯಲ್ಲ ಗುರು, ಇದರಲ್ಲೂ ಈ ಥರ ಓಪನ್ ಆಯಿತು ನೋಡಿ. ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದ ತಕ್ಷಣ ಡೌನ್ಲೋಡ್ ಅಂತ ಇದೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ಥರ ಡೌನ್ಲೋಡ್ ಮಾಡಿಕೊಂಡ್ರೆ ಅದು ಡೌನ್ಲೋಡ್ ಆಗಿರುತ್ತೆ ನಿಮ್ಮ ಫೋನಲ್ಲಿ. ಸೊ ಎಕ್ಸಾಂಪಲ್ ಈಗ ತೋರಿಸ್ತಾ ಹೋಗ್ತೀನಿ. ಸೊ ಲೆಟ್ಸ್ ಕೈನ್ ಮಾಸ್ಟರ್ಗೆ ಹೋಗೋಣ. ಕೈನ್ ಮಾಸ್ಟರ್ಗೆ ಹೋಗಿ ಸೊ ನೆಕ್ಸ್ಟ್ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೆ ಮುಂಚೆನೇ. ಸೊ ಇದು ಹಿಂಗೆ ಇದೆ. ಇದರಲ್ಲಿ ಯಾವ ಥರ ಎಡಿಟ್ ಮಾಡೋಂತ ಈಗ ಹೇಳ್ತೀನಿ. ಸೊ ನೀವೀಗ ಮೊಬೈಲ್ ಫ್ರೇಮ್ಗೆ ಎಡಿಟ್ ಮಾಡಬೇಕಲ್ವಾ ವೀಡಿಯೋನ, ಇದನ್ನು ಡ್ರ್ಯಾಗ್ ಮಾಡ್ಕೊಳ್ಳಿ. ಫುಲ್ ಎಷ್ಟು ಲೆಂತ್ ಇದೆಯಾ ಅಷ್ಟು ವೀಡಿಯೋನ. ಸೊ ಡ್ರ್ಯಾಗ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟು ಇಲ್ಲಿ ರೈಟ್ ಕ್ಲಿಕ್ ಇದೆಯಲ್ಲ, ಮೇಲೆ ರೈಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ, ರೈಟನ್ನು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ನೀವು ಲೇಯರನ್ನು ಕ್ಲಿಕ್ ಮಾಡಿಕೊಂಡು ಮೀಡಿಯಾದಲ್ಲಿ ಹೋಗಿ ಮೀಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೀಡಿಯಾ ಸೆಲೆಕ್ಟ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಸೊ ನನಗೆ ಈ ವಿಡಿಯೋ ಸೊ ಇದನ್ನು ಹಾಕಬೇಕಂದ್ರೆ ಮೊಬೈಲ್ ಬಂದು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್
ಸೆಲೆಕ್ಟ್ ಆಯಿತು. ಸೊ ಇದನ್ನು ನೀವು ಫುಲ್ ಡ್ರ್ಯಾಗ್ ಮಾಡ್ಕೊಳ್ಳಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ. ಇಷ್ಟೇ ಇರೋದು ಈ ವಿಡಿಯೋ. ಸೊ ನಿಮ್ಮ ವಿಡಿಯೋ ಲೆಂತ್ ಇದ್ದರೆ ನೀವು ಡ್ರ್ಯಾಗ್ ಮಾಡ್ಕೋಬೋದು. ಸೊ ಇದನ್ನು ನೀವು ಮೊಬೈಲ್ ಫ್ರೇಮ್ ಕರೆಕ್ಟಾಗಿ ತಗೊಂಡೋಗಿಡಿ. ಇಟ್ಟಿದ ತಕ್ಷಣ ಈ ಥರ ಕರೆಕ್ಟಾಗಿ ಆ ಥರ ಓಪನ್ ಆಗಿದೆ. ಸೊ ನೀವು ಇಲ್ಲಿ ಕ್ರಾಫ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಕ್ರಾಫ್ಟ್ ಕಾಣ್ತಾ ಇದೆಯಲ್ಲ, ರೈಟ್ ಸೈಡಲ್ಲಿ ಆಪ್ಷನ್ ಇದೆಯಲ್ಲ, ಈ ಕ್ರಾಫ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕ್ರಾಫ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ, ನಾನು ಕ್ರಾಫ್ಟ್ ಮಾಡ್ತಾಯಿದ್ದೀನಿ, ಅದೇ ಥರ ಕ್ರಾಫ್ಟ್ ಮಾಡ್ಕೊಳ್ಳಿ. ಕ್ರಾಫ್ಟ್ ಮಾಡಿಕೊಂಡು ಇಲ್ಲಿ ರೈಟ್ ಕ್ಲಿಕ್ಕನ್ನು ಕ್ಲಿಕ್ ಮಾಡಿ. ಸೊ ನಿಮಗೆ ಕರೆಕ್ಟಾಗಿ ಕ್ರಾಫ್ಟ್ ಆಯಿತು. ಈಗ ಒಂದು ಸಲ ಪ್ಲೇ ಮಾಡ್ಕೊಳ್ಳಿ ನೀವು ಯಾವ ಥರ ಇದೆ ಅಂತ. ಸೊ ಪ್ಲೇ ಮಾಡ್ತೀನಿ ನಾನು. ಸೊ ನನ್ನ ಎಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.